ಮಾಡಿ ಅವ್ರು ತೋರಿಸ್ಲಿಲ್ಲ. ಇಂಥ ಒಂದು ಗಾಂಧಿ ಕುಟುಂಬ. ಈ ಗಾಂಧಿ ಕುಟುಂಬಕ್ಕೆ ಈ ಶಾನು ಬೈತಾನೆ, ಮೋದಿನೂ ಬೈತಾನೆ, ಕೆಲವು ಅವ್ರ ಚಮಚಗಳು ಬೈತಾರೆ. ಅರೆ, ನೀವು ಮಾಡಿ ತೋರಿಸ್ರಪ್ಪ. ನೀವಂತೂ ಮಾಡೋ ಶಕ್ತಿ ಇಲ್ಲ. ಮಾಡೋರಿಗೆ ಬೆಂಬಲ ಕೊಡೋದು ಬಿಟ್ಟು ಅವ್ರಿಗೆ ಟೀಕೆ ಮಾಡ್ತೀರಿ. ಅದಕ್ಕೆ ಬಂಧುಗಳೇ, ಇಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಸ್ತ್ರೀ ಶಕ್ತಿ ಇದೆ ನಮ್ಮಲ್ಲಿ, ಯುವ ಶಕ್ತಿ ಇದೆ. ರಾಹುಲ್ ಗಾಂಧಿ ಅವರು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ನೀವು ಭಾರತದಲ್ಲಿನ ಜನ ಹೆದರ್ತಕ್ಕಂಥದ್ದೆಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಹೋರಾಟ ಈ ಒಂದು ಬಿಜೆಪಿ ವಿರುದ್ಧ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇಲ್ಲಿ ಬೆಳಗಾಂನಲ್ಲಿ ಒಂದು ಅಧಿವೇಶನ ಆಯಿತು. ಆ ಅಧಿವೇಶನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು. ಅದು ಹಿಂದಿ ಒಳಗಿದೆ, ನಾನು ಹೇಳ್ತೀನಿ. आपने जो प्रेम और सम्मान दिया, शायद ही कोई अध्यक्ष उससे अधिक की उम्मीद कर सकता है. ಇದು ಗಾಂಧೀಜಿ ಹೇಳಿದ್ದು. ಬೆಳಗಾವಿನಲ್ಲಿ ನನಗೇನು ಗೌರವ ಸಿಕ್ತೋ ಅದನ್ನ ಬೇರೆ ಕಡೆ ನನಗೆಲ್ಲೂ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗಿ ನಾನು ಇಲ್ಲಿನ ಒಂದು ಸನ್ಮಾನ ನೀವು ಕೊಟ್ಟಿದ್ದು ನೋಡಿದ್ರೆ ನಾನು ನಿಮ್ಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಗಾಂಧೀಜಿ ಹೇಳಿದ್ದು, ನಿಮ್ ಬಗ್ಗೆ ಮಾತಾಡಿದ್ದು. ಇಂಥ ಬೆಳಗಾವಿ ಬಂಧುಗಳೇ, ಎರಡನೇದಾಗಿ ಅವ್ರು ಇನ್ನೊಂದು ಮಾತು ಹೇಳಿದ್ರು. मैं जिंदा रहना चाहता हूं तो भारत के लिए, मैं जिंदा रहना चाहता हूं भारत के लिए, मरना चाहता हूं तो भी भारत के लिए. ಇದು ಮಹಾತ್ಮ ಗಾಂಧಿ ಅವರ ಸ್ಲೋಗನ್. ಬೆಳಗಾಂನಲ್ಲಿ ಕೊಟ್ಟಿದ್ದು. ಬದುಕಿದ್ರು ನಾನು ದೇಶಕ್ಕೋಸ್ಕರ ಬದುಕ್ತೇನೆ, ಬದುಕಿದ್ರು ನಿಮಗೋಸ್ಕರ ನಾನು ಬದುಕ್ತೇನೆ, ದೇಶದಗೋಸ್ಕರ, ನನಗೆ ಬೇರೆ ಏನು ಆಶಾ ಇಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಅವರಿಗೂ ಟೀಕೆ ಮಾಡ್ತಾರೆ. ಅವರಿಗೆ ಇವತ್ತು ಗುಂಡಾಕಿ ಕೊಲ್ಲದಂತ ಜನ ಯಾರು ಹೇಳಿ? ಯಾರು ಕೊಂದಿದ್ರಿ ಮಹಾತ್ಮ ಗಾಂಧಿಗೆ? ಗೋಡ್ಸೆ ಯಾರ ಶಿಷ್ಯ? ಸಾವರ್ಕರ್ ಶಿಷ್ಯ. ಇವರೆಲ್ಲರೂ ಕೂಡ ಏನಿವತ್ತು ಮೋದಿ ಅವರು ಸಹ ಇವತ್ತು ಮಾತಾಡ್ತಾರೆ, ಅವರು ಹೇಳ್ತಾರೆ ಗಾಂಧಿ ಬಗ್ಗೆ ಪ್ರೇಮ್ ತೋರಿಸ್ತಾ ಇಲ್ಲ. ಮಹಾತ್ಮ ಗಾಂಧಿ ಅವರು ಅಹಮದಾಬಾದ್ ಅವರು, ಗುಜರಾತ್ ಅವರು, ಅವ್ರ ಬಗ್ಗೆನೇ ಮೋದಿಗೆ ಕಳವಳಕ್ಕೆ ಇಲ್ಲ. ಮತ್ತು ಅವ್ರ ಬಗ್ಗೆನೇ ಅವರು ಎಂದೂ ಕೂಡ ಒಳ್ಳೆ ಮಾತಾಡಿಲ್ಲ. ಸುಮ್ಮನೆ ಅವರು ಹೋಗ್ತಾ ಬರ್ತಾ ಒಂದೊಂದು ಜಯಂತಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಪೂಜೆ